ಅದರ ಜೊತೆಗೆ ಈ ಪ್ರೋಟೋಕಾಲ್ ವಿಚಾರ ಕೂಡ ವಿಚಾರಣೆಗೆ ಒಳಪಟ್ಟಿದೆ. ಪ್ರೋಟೋಕಾಲ್ ಉಲ್ಲಂಘನೆಯ ತನಿಖಾ ವರದಿ ಕೂಡ ಸಿದ್ಧವಾಗಿದೆ. ಇವತ್ತು ಅಥವಾ ನಾಳೆ ವರದಿ ಸಲ್ಲಿಕೆಯಾಗಲಿದೆ. 10 ದಿನಗಳಲ್ಲಿ ವರದಿಯನ್ನ ನೀಡುವಂತೆ ಸರ್ಕಾರ ಕೇಳಿದೆ. ಪ್ರೋಟೋಕಾಲ್ ತನಿಖೆಗೆ ತಂಡವನ್ನು ರಚಿಸಿದೆ ಸರ್ಕಾರ. ಐಎಎಸ್ ಐಪಿಎಸ್ ನೇತೃತ್ವದ ತಂಡದಿಂದ ವರದಿ ಸಿದ್ಧವಾಗ್ತಾ ಇದೆ. ಈಗಾಗಲೇ ಪ್ರೋಟೋಕಾಲ್ ಸಿಬ್ಬಂದಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಬಸವರಾಜ್, ಮಹಂತೇಶ್, ವೆಂಕಟರಾಜು ವಿಚಾರಣೆ ಕೂಡ ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಒಂದ್ ಕಡೆ ಇವರು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದ್ದಾರೆ, ಜೊತೆಗೆ ಯಾವ್ಯಾವ ವರ್ಷಗಳಲ್ಲಿ ಯಾವ ಏರ್ಪೋರ್ಟ್ ನಿಂದ ಎಷ್ಟು ಬಾರಿ ಇವರು ಸಂಚರಿಸಿದ್ದಾರೆ ಅನ್ನುವಂತ ಎಲ್ಲಾ ಡೀಟೇಲ್ಸ್ ಗಳು ಸಿಗ್ತಾ ಇದೆ. ಜೊತೆಗೆ ಸಿಬ್ಬಂದಿಯ ಹೇಳಿಕೆಗಳು ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಏನೇನ್ ನಡೀತು ಡೆವಲಪ್ಮೆಂಟ್? ಪ್ರದೀಪ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಪ್ರದೀಪ್, ಧ್ವನಿ ಕೇಳಿಸ್ತಾ ಇದ್ರೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಅವರ ಟ್ರಾವೆಲ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಏನೇನು ಗೊತ್ತಾಗ್ತಾ ಇದೆ? ಪ್ರದೀಪ್, ಚೈತ್ರ 2020ರಿಂದ ಧನ್ಯ ಇದುವರೆಗೆ 90 ಬಾರಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅದರಲ್ಲೂ ಸಹ 60 ಬಾರಿ ಈಕೆ ವಿದೇಶಕ್ಕೆ ಹೋಗಿ ಬಂದಿತ್ತು. ಇನ್ನು ಈಕೆ ಓಕೆ ಪ್ರದೀಪ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಿಮ್ದು. ನೋಡಿ, ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿಗಳು ಯಾರ್ಯಾರು ಅವತ್ತು ಏರ್ಪೋರ್ಟ್ನಲ್ಲಿ ಇದ್ರು, ಆ ವ್ಯವಸ್ಥೆಯನ್ನ ಕಲ್ಪಿಸಿದ್ರು, ಅವರುಗಳ ವಿಚಾರಣೆ ಕೂಡ ಆಗಿದೆ. ಬಸವರಾಜ್, ಮಹಂತೇಶ್, ವೆಂಕಟರಾಜು ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಅವರ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ.